Okay, last class we discussed about the annealing in the heat treatment process. Now the second process is hardening. Now we will discuss about the hardening. What is the hardening? So hardening is the heat treatment process. See here, it is the heat treatment process. Hardening is the heat treatment process in which ಇದರಲ್ಲಿ steel is heated above the upper critical temperature of 30 to 50 degrees centigrade. So hardening is the heat treatment process in which steel is heated above the upper critical temperature of 30 to 50 degree centigrade. ಅಂದ್ರೆ ಈಗ ನೋಡಿ, ಸೊ ಈ ಗ್ರಾಫ್ಗೆ ಆಮೇಲೆ ಬರೋಣ. ಸೊ ಅಲ್ಲಿ ಪಕ್ಕ ಅರ್ಥ ಆಗುತ್ತೆ ನಿಮಗೆ. ಸೊ ಫಸ್ಟ್ ನೋಡಿ, ಹಾರ್ಡನಿಂಗ್ ಅಂತಕ್ಕಂಥದ್ದು ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ಸು. ಇದರಲ್ಲಿ ಏನು ಮಾಡ್ತೀವಿ, ಸ್ಟೀಲನ್ನು ಅದರ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಈಸ್ ಡಿಪೆಂಡ್ಸ್ ಅಪಾನ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸ್ಟೀಲ್, ಕಾರ್ಬನ್ ಕಂಟೆಂಟ್ ಇನ್ ದ ಸ್ಟೀಲ್, ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸ್ಟೀಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಏನು ಟೆಂಪ್ರೇಚರನ್ನು ಡಿಸೈಡ್ ಮಾಡುತ್ತೇವೋ ಅಪ್ರಾಕ್ಸಿಮೇಟ್ ಆಗಿ ಏನಾಗಿರುತ್ತೆ, ಸೊ ಈ ಫಿಗರ್ ಹೇಳುತ್ತೆ ನೋಡಿ. ಸೊ ಇಲ್ಲಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಇಲ್ಲಿ 750 800 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಇಫ್ ದ ಕಾರ್ಬನ್ ಕಂಟೆಂಟ್ ಈಸ್ ಮೋರ್ ದೆನ್ 0.84%, ಎಟಿಸ್ಟಾಯ್ಡ್ ಸ್ಟೀಲ್ 0.84% ಇತ್ತು ಅಂದರೆ ಅದನ್ನು ಎಟಿಸ್ಟಾಯ್ಡ್ ಸ್ಟೀಲ್ ಅಂತ ಕರಿತೀವಿ ನಾವು. ಸೊ ನೋಡಿ, ಸಪೋಸ್ ಕಾರ್ಬನ್ ಕಂಟೆಂಟ್ ಕಡಿಮೆ ಇತ್ತು, ಇಲ್ಲಿ ಯಾವುದೇ ಕಾರಣಕ್ಕೂ ಹಾರ್ಡನಿಂಗ್ ಮಾಡಕ್ಕೆ ಬರೋದಿಲ್ಲ. ನಾನು ನಿನ್ನೆ ಹೇಳಿದ್ದೀನಿ ಆಲ್ರೆಡಿ, ಅನಿಲಿಂಗಲ್ಲಿ ಕಾರ್ಬನ್ ಕಂಟೆಂಟ್ ಕಡಿಮೆ ಇದ್ರೂ ನಾವು ಈ ಟ್ರೀಟ್ಮೆಂಟನ್ನು ಮಾಡ್ಬೋದು. ಆದ್ರೆ ಹಾರ್ಡನಿಂಗ್ ಮಾಡಬೇಕಾದ್ರೆ ಅದರಲ್ಲಿ ಮಿನಿಮಮ್ 0.4% ಇರಬೇಕು. ಇಲ್ಲಿ ತೋರಿಸ್ತಾ ಇದ್ದಾನೆ ಅಟ್ಲೀಸ್ಟ್ 3%, ಅದು 0.33% ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಸೊ ನೋಡಿ, ದೀಸ್ ಸ್ಟೀಲ್ಸ್ ನಾಟ್ ಹಾರ್ಡನ್ ಅಂತ ಹೇಳ್ತಾನೆ. ಅದನ್ನು ಆಮೇಲೆ ಬರ್ತೀನಿ. ಸೊ ಈಗ ನೋಡಿ, ಸೊ ಇಲ್ಲಿ ತೋರಿಸುತ್ತೆ ನೋಡಿ, ಇದು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ 723 ಡಿಗ್ರಿ ಇದೆ. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್, ಸಿ ಹಿಯರ್ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಗ್ರಾಫ್ ಹೋಗುತ್ತಾ ಇದೆ. ಸೊ ಈ ಗ್ರಾಫ್ ಇಲ್ಲಿ ನೋಡಿ, ಇಲ್ಲಿ ಹೀಟಿಂಗ್ ಆಗ್ತಾ ಇದೆ. ಇದು ಹಾರ್ಡನಿಂಗ್ ಪ್ರೊಸೆಸ್. ಇದು ಇಲ್ಲಿ 750 780 ಡಿಗ್ರಿ ಟೆಂಪರೇಚರ್ಗೆ ಹೀಟ್ ಮಾಡ್ತೀವಿ. ಯಾವಾಗ ಇಫ್ ದ ಕಾರ್ಬನ್ ಕಂಟೆಂಟ್ ಆಫ್ ದ ಸ್ಟೀಲ್ ಈಸ್ ಮೋರ್ ದೆನ್ 0.84% ಆರ್ 0.85% ಇದ್ರೆ ಇದು ಯೂನಿಫಾರ್ಮಿಯಾಗಿ ಅದೇ ಟೆಂಪರೇಚರನ್ನು ಮೇಂಟೈನ್ ಮಾಡುತ್ತೆ. ಸಪೋಸ್ ನೋಡಿ, 0.3ಗಿಂತ ಮೇಲೆ 0.84ಗಿಂತ ಕೆಳಗಡೆ ಇದ್ದಾಗ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಎಷ್ಟಿದೆ ನೋಡಿ, ಇಲ್ಲಿ 1000 ಇದೆ, ಹೆಚ್ಚು ಕಮ್ಮಿ 900 950 ಹೀಗೇ ಬರ್ತಾ ಇದೆ ಡೌನ್ ಆಗ್ತಾ. ಕಾರ್ಬನ್ ಕಂಟೆಂಟ್ ಹೆಚ್ಚಿಗೆ ಆದಂಗೆಲ್ಲ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತಾ ಬರುತ್ತೆ. ಸೊ ಅಂದರೆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಎಷ್ಟಿದೆ, 750 780. ಅಂದರೆ 750 ಇತ್ತಂದರೆ ಅದ್ರ ಮೇಲೆ ಎಷ್ಟು ಹೀಟ್ ಮಾಡಬೇಕು, 780 ಅಥವಾ 800 ಡಿಗ್ರಿ ಟೆಂಪರೇಚರ್ಗೆ ಅದನ್ನು ಹೀಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸೋಕಿಂಗ್ ಟೈಮ್ ಈಸ್ ಅಲೌಡ್. ಸೋಕಿಂಗ್ ಟೈಮ್ ಅದರಲ್ಲೇ ಹೀಟ್ ಆಗ್ಲಿಕ್ಕೆ ಬಿಡಬೇಕು. ಇದು ಯಾವುದ್ರ ಮೇಲೆ ಡಿಪೆಂಡ್, ಅಗೈನ್ ಕಾರ್ಬನ್ ಕಂಟೆಂಟು ಮತ್ತು ಥಿಕ್ನೆಸ್ ಆಫ್ ದ ಸ್ಟೀಲ್ ಮೇಲೆ. ನಾರ್ಮಲ್ ಆಗಿ ಒಂದು 10 mm ಥಿಕ್ನೆಸ್ ಇತ್ತಂದರೆ ಅದಕ್ಕೆ 5 minutes 10 minutes 5 to 10 minutes ಬಿಡ್ತೀವಿ ಫರ್ನೆಸ್ ಒಳಗಡೆಗೆ. ಕೂಲ್ಡ್ ಸಡನ್ಲಿ ಇನ್ ಎ ಕ್ವಂಚಿಂಗ್ ಮೀಡಿಯಾ ಈಸ್ ಕಾಲ್ಡ್ ಆಸ್ ಹಾರ್ಡನಿಂಗ್. ಸೊ ನಾವೇ ಈಗ 800 ಡಿಗ್ರಿ ಟೆಂಪರೇಚರ್ ತನಕ ಹೀಟ್ ಮಾಡಿದ್ದೀವಿ. 780 ಅಥವಾ 750 800 ಡಿಗ್ರಿ ಟೆಂಪರೇಚರ್ ತನಕ ಹೀಟ್ ಮಾಡಿದ್ದೀವಿ. ಸೊ 20 ಇತ್ತು, 20 ಇದ್ದದಲ್ಲಿ ಬಂದಿದೆ 750 800 ಡಿಗ್ರಿ ಸೆಂಟಿಗ್ರೇಡಿಗೆ ಬಂತು. ಅದಾದಮೇಲೆ ಏನು ಮಾಡ್ತೀರಾ, ಒಂದು 5 minutes ಬಿಡ್ತೀರಾ. ಬಿಟ್ಟಾದ್ಮೇಲೆ ಅದನ್ನು ಫರ್ನೆಸ್ಸಿಂದ ಕಾಂಪೊನೆಂಟನ್ನು ತೆಗೆದುಕೊಂಡ್ಬಿಟ್ಟು ಸಡನ್ನಾಗಿ ಏನು ಮಾಡಬೇಕು, ಕ್ವಂಚಿಂಗ್ ಮೀಡಿಯಾ ಅಂದರೆ ಆಯಿಲ್ ಇರ್ಬೋದು, ಬ್ರೈನಿ ಸೊಲ್ಯೂಷನ್ ಇರ್ಬೋದು, ವಾಟರ್ ಇರ್ಬೋದು, ಗಾಳಿ ಇರ್ಬೋದು. ಈ 4ರಲ್ಲಿ ಯಾವುದಾಗೋ ಇದಕ್ಕೆ ಡಿಸೈಡ್ ಮಾಡಿರ್ತೀವಲ್ಲ ಈ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ಗೆ, ನಾರ್ಮಲಾಗಿ ಡಿಸೈಡ್ ಮಾಡೋದು ಆಯಿಲನ್ನು ಡಿಸೈಡ್ ಮಾಡ್ತೀವಿ. ಆಯಿಲಲ್ಲಿ ಏನು ಮಾಡಿಬಿಡ್ತೀವಿ, ಸಡನ್ನಾಗಿ ಡಿಪ್ ಮಾಡಿಬಿಟ್ರೆ ಇದನ್ನು ನಾವೇನಂತ ಕರೀತಾರೆ, ಹಾರ್ಡನಿಂಗ್ ಅಂತ ಕರೀತಾರೆ. ನೋಡಿ ಇನ್ನೊಂದ್ಸರಿ ನೋಡಿ, ಹಾರ್ಡನಿಂಗ್ ಇಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ in which the steel is heated above the upper critical temperature of 30 to 50 degree centigrade. ನೋಡಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಎಲ್ಲಿದೆ, 750 ಇದೆ. 750 ಎಷ್ಟಕ್ಕೆ ಹೀಟ್ ಮಾಡಬೇಕು ನಾವು, 780 ಡಿಗ್ರಿ ಟೆಂಪರೇಚರ್ಗೆ ಹೀಟ್ ಮಾಡಬೇಕು. ನೆಕ್ಸ್ಟು ಸೋಕಿಂಗ್ ಟೈಮ್ ಈಸ್ ಅಲೌಡ್. ಒಂದು 5 ನಿಮಿಷ 10 ನಿಮಿಷ ಡಿಪೆಂಡಿಂಗ್ ಅಪಾನ್ ದ ಥಿಕ್ನೆಸ್ ಆಫ್ ದ ಸ್ಟೀಲ್. 10 mm ಥಿಕ್ನೆಸ್ ಇತ್ತಂದ್ರೆ ಒಂದು 10 minutes ಬಿಡ್ತೀವಿ, 5 minutes ಬಿಡ್ತೀವಿ. ಸೋಕಿಂಗ್ ಟೈಮನ್ನು ಬಿಡಬೇಕು. ದೆನ್ ಏನು ಮಾಡಬೇಕು, ಅದನ್ನು ಕೂಲ್ಡ್ ಸಡನ್ಲಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅನಿಲಿಂಗಲ್ಲಿ ಏನು ಮಾಡ್ತೀವಿ, ನಿಧಾನವಾಗಿ ಕೂಲ್ ಮಾಡ್ತೀವಿ. ಆದರೆ ಇದರಲ್ಲಿ ಏನು ಮಾಡ್ತೀವಿ, ಯಾವುದರಲ್ಲಿ, ಹಾರ್ಡನಿಂಗಲ್ಲಿ
ಕಾಂಪೊನೆಂಟನ್ನು ಸಡನ್ನ ತೆಗೆದು ಆಯಿಲಲ್ಲಿ ಏನು ಮಾಡ್ತೀವಿ ಡಿಪ್ ಮಾಡಿಬಿಟ್ರೆ ಆ ಪ್ರೊಸೆಸ್ಸನ್ನು ಏನಂತ ಕರೀತಾರೆ ಹಾರ್ಡನಿಂಗ್ ಅಂತಾರೆ. ಹಾಗಾದರೆ ಹಾರ್ಡನಿಂಗ್ ಯಾಕೆ ಮಾಡಬೇಕು? ವಾಟ್ ಈಸ್ ದ ಪರ್ಪಸ್ ಆಫ್ ದ ಹಾರ್ಡನಿಂಗ್? ಹಾರ್ಡನಿಂಗ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಫಸ್ಟ್ ನೋಡಿ, ಟು ಇನ್ಕ್ರೀಸ್ ದ ಹಾರ್ಡ್ನೆಸ್ ಆಫ್ ದ ಮೆಟಲ್ ಅಥವಾ ಸ್ಟೀಲ್. ಸೊ ಸ್ಟೀಲ್ನ ಹಾರ್ಡ್ನೆಸ್ಸನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ, ಗಡುಸುತನವನ್ನು ಗಟ್ಟಿತನವನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಹಾರ್ಡನಿಂಗ್ ಮಾಡ್ತೀವಿ. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಟು ಹಾರ್ಡನ್ ದ ಸ್ಟೀಲ್ ಫಾರ್ ರೆಸಿಸ್ಟೆನ್ಸ್ ಟು ವಿಯರ್. ಅಂದರೆ ಯಾವಾಗ ಸ್ಟೀಲ್ ಹಾರ್ಡ್ ಆಯಿತೋ ಅದು ಈಸಿಯಾಗಿ ಸವಿಯೋದಿಲ್ಲ, ವಿಯರ್ ಅಂದರೆ ಸವಿಯೋದಿಲ್ಲ. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಈಸ್ ಎನೇಬಲ್ ಟು ಕಟ್ ಅದರ್ ಮೆಟಲ್ಸ್. ಸೊ ಈ ಥರ ಹಾರ್ಡನ್ ಮಾಡಿದಾಗ ಇದು ಬೇರೆ ಲೋಹವನ್ನು ಕಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಉದಾಹರಣೆಗೆ ಫೈಲ್ ಇರ್ಬೋದು, HSS ಟೂಲ್ ಇರ್ಬೋದು, ಡ್ರಿಲ್ ಬಿಟ್ ಇರ್ಬೋದು, ಪಂಚ್ ಇರ್ಬೋದು, ಆಮೇಲೆ ಚಿಸಲ್ ಇರ್ಬೋದು. ಇವೆಲ್ಲವಕ್ಕೂ ಏನು ಮಾಡ್ತಾರೆ, ಹಾರ್ಡನಿಂಗನ್ನು ಮಾಡುತ್ತಾನೆ. ಅದರಿಂದ ಏನಾಗುತ್ತೆ ನೋಡಿ, ಫೈಲಿಂದ ಬೇರೆ ಮೆಟಲನ್ನು ಕಟ್ ಮಾಡ್ತೀವಿ, ಡ್ರಿಲ್ ಬಿಟ್ಟಿಂದ ಬೇರೆ MS ಅನ್ನು ನಾವೇನು ಮಾಡ್ತೀವಿ, ಹೋಲ್ ಮಾಡ್ತೀವಿ, ಅಲ್ಲಿಂದ ಸಹ ಮೆಟೀರಿಯಲನ್ನು ಕಟ್ ಮಾಡ್ತೀವಿ. HSS ಟೂಲಿಂದ ಲೇತಲ್ಲಿ ಏನು ಮಾಡ್ತೀವಿ, ಮೆಟೀರಿಯಲನ್ನು ಟರ್ನ್ ಮಾಡ್ತೀವಿ. ಮಿಲ್ಲಿಂಗ್ ಕಟರ್ಗಳಿಂದ ಏನು ಮಾಡ್ತೀವಿ, ಮೆಟಲನ್ನು ಏನು ಮಾಡ್ತೀವಿ, ಮಿಲ್ಲಿಂಗ್ ಮಾಡ್ತೀವಿ, ಅಂದರೆ ಮೆಟೀರಿಯಲನ್ನು ತೆಗಿತೀವಿ. ಈ ಎಲ್ಲ ಟೂಲ್ಸನ್ನು ನಾವೇನು ಮಾಡ್ತೀವಿ, ಹಾರ್ಡನಿಂಗನ್ನು ಮಾಡ್ತೀವಿ. ನೋಡಿ, ಹಾರ್ಡನಿಂಗ್ ಈಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ in which the steel is heated above the upper critical temperature of 30 to 50 degree centigrade. Soaking time is allowed, then suddenly cooled in a quenching media. That process is called as hardening. What is the purpose of the hardening? The main purpose of the hardening is to increase the hardness of the steel. To harden the steel. ಯಾದಕ್ಕೋಸ್ಕರ ಹಾರ್ಡನ್ ಮಾಡಬೇಕು? ಟು ರೆಸಿಸ್ಟ್ ದ ವಿಯರ್ ಅಂದರೆ ಸವಿಯೋದನ್ನು ತಡೆಯೋದಕ್ಕೋಸ್ಕರ ಇದನ್ನು ಹಾರ್ಡ್ ಮಾಡಬೇಕು. ಟು ಎನೇಬಲ್ ಇಟ್ ಟು ಕಟ್ ಅದರ್ ಮೆಟಲ್ಸ್. ಅದರ್ ಅಂದರೆ ಬೇರೆ ಲೋಹಗಳನ್ನು ಕಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಇದರಲ್ಲಿ ತುಂಬಬೇಕಾದ್ರೆ ನಾವೇನು ಮಾಡಬೇಕು, ಹಾರ್ಡನಿಂಗನ್ನು ಮಾಡಬೇಕು. ಯಾವುದಕ್ಕೆ? ಸ್ಟೀಲ್ಗೆ. ಅದು ಎಸ್ಪೆಷಲಿ ಹೈ ಕಾರ್ಬನ್ ಸ್ಟೀಲ್, ಹೈ ಸ್ಪೀಡ್ ಸ್ಟೀಲ್ ಮತ್ತು ಸ್ಪೆಷಲ್ ಸ್ಟೀಲ್ಸ್ ಮತ್ತು ಹಾರ್ಡನ್ ಸ್ಟೀಲ್ಸ್ಗೆಲ್ಲದನ್ನು ಇದನ್ನು ಮಾಡಬೇಕು. ಈಗ ಬನ್ನಿ ಸಿಂಪಲ್ ಆಗಿರ್ತಕ್ಕಂಥ ಈ ಗ್ರಾಫನ್ನು ನೋಡೋಣ. ಹಾಗಿದ್ರೆ ಓಕೆ, ಈ ಗ್ರಾಫನ್ನು ನೋಡಿ. ಈಗ ಹಾರ್ಡನಿಂಗ್ ಸಿಂಪಲ್ ಆಗಿ, ಸೊ ಇಲ್ಲಿ ನೋಡಿ, ಸೊ ವಿ ಆರ್ ಹ್ಯಾವಿಂಗ್ ದ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಓಕೆ, ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಆರಿಜಿನ್ O, this one is called as x axis, this one is called as y axis. This y axis represents the temperature and x axis represents the percentage of the carbon in the steel. See here, so 0.1, 0.2, 0.3 is the percentage of the steel. This is the percentage of the steel. So this 500, 600, 700, 800, 900, 1000, 1100, 1200 is the temperature. This is the lower critical temperature. 723 degrees centigrade is there. This one is called as the lower critical temperature. Now see here. So this is around approximately 980 to 950 degrees centigrade. This is the upper critical temperature. So it will goes on like this. So ನೋಡಿ 0.3 ಒಳಗಡೆ ಇತ್ತಂದ್ರೆ these steels not hardened. ಇದನ್ನ ಹಾರ್ಡನ್ ಮಾಡಲಿಕ್ಕೆ ನಮಗೆ ಬರೋದಿಲ್ಲ. ಹಾರ್ಡನ್ ಮಾಡಬೇಕಂದ್ರೆ ಅಗೈನ್ ಮತ್ತೆ ನಾವೇನು ಮಾಡಬೇಕು, 0.3 ಇರ್ತಕ್ಕಂಥ ಕಾರ್ಬನ್ ಕಂಟೆಂಟನ್ನು 0.4ಗಿಂತ ಹೆಚ್ಚಿಗೆ ಮಾಡಿದಾಗ ಮಾತ್ರ ಹಾರ್ಡನಿಂಗ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಸೊ ಟೆಂಪ್ರೇಚರ್ ವೇರೀಸ್ ಅಕಾರ್ಡಿಂಗ್ ಟು ದ ಕಾರ್ಬನ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ನೋಡಿ, ಇಲ್ಲಿ ಟೆಂಪ್ರೇಚರ್ ಮೊದಲು ಎಷ್ಟಿತ್ತು, 980 ಇದೆ. ಇಲ್ಲಿ ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ ಒಂದು 900 ಅಥವಾ 910 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನೋಡಿ ಕಾರ್ಬನ್ ಕಂಟೆಂಟ್ ಹೆಚ್ಚೆಚ್ಚಿಗೆ ಆದಂಗೆಲ್ಲ ಟೆಂಪ್ರೇಚರ್ ಏನಾಗ್ತಾ ಬರುತ್ತೆ, ಡೌನ್ ಆಗ್ತಾ ಬರುತ್ತೆ. ಯಾವಾಗ ಎಟ್ರಿಸ್ಟಾಯ್ಡ್ ಸ್ಟೀಲ್ ಬಂತು, ಯಾವಾಗ 0.84% ಆಫ್ ಕಾರ್ಬನ್ ಇತ್ತು ಅಂದರೆ, ಸೊ ಆವಾಗ ಏನಾಗುತ್ತೆ ನೋಡಿ, ಅಲ್ಲಿಂದ ಪರ್ಸೆಂಟೇಜು ಡೌನ್ ಆಗೋದಿಲ್ಲ. ಯಾವುದ್ರದ್ದು ಟೆಂಪ್ರೇಚರ್ ಡೌನ್ ಆಗೋದಿಲ್ಲ, ಅದೇ ಪರ್ಸೆಂಟೇಜ್ ಯೂನಿಫಾರ್ಮ್ ಆಗಿ ಮುಂದಕ್ಕೆ ಹೋಗುತ್ತೆ. ಕಾರ್ಬನ್ ಕಂಟೆಂಟ್ ಹೆಚ್ಚಿಗಿದ್ರು ಟೆಂಪ್ರೇಚರ್ ನೋಡಿ 750 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ಹೋಗುತ್ತೆ, 780 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲೇ ಹೋಗುತ್ತೆ. ಸೊ ಇದು ಏನಿದೆ ನೋಡಿ, ಇದು ಹಾರ್ಡನಿಂಗ್ ಟೆಂಪರೇಚರು. ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಹಾರ್ಡನಿಂಗ್ ಟೆಂಪರೇಚರ್. ದೀಸ್ ಸ್ಟೀಲ್ಸ್ ಹ್ಯಾವ್ ಕಾನ್ಸ್ಟೆಂಟ್ ಟೆಂಪರೇಚರ್. 0.84ಗಿಂತ ಕಾರ್ಬನ್ ಕಂಟೆಂಟ್ ಹೆಚ್ಚಿದಾವಲ್ಲ ಅವೆಲ್ಲವನ್ನು ಏನಾದ್ರು ಹೇಳ್ತೇವೆ, ಕಾನ್ಸ್ಟೆಂಟ್ ನೋಡಿ. ಟೆಂಪರೇಚರ್ ಯಾವುದೇ ವ್ಯತ್ಯಾಸ ಇಲ್ಲ,
ಇಲ್ಲಿ 750 ಇದೆ, 750, ಇಲ್ಲಿ 780 ಅಂದ್ರೆ 750 ಇಂದ 780 ಡಿಗ್ರಿ ಟೆಂಪರೇಚರ್ ಮಾತ್ರ ಹೀಟ್ ಅನ್ನ ಮಾಡ್ತೀವಿ. ಯಾವುದಕ್ಕೆ? ರೆಗ್ಯುಲರ್ ಹಾರ್ಡನಿಂಗ್. ಓಕೆನಾ? ಸೊ ಹಾಗಿದ್ರೆ ಹಾರ್ಡನಿಂಗ್ ಡಿಪೆಂಡ್ಸ್, ಈ ಹಾರ್ಡನಿಂಗು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ, ಕ್ಲಿಯರ್ ಕಟ್ ಇದೆ. ಫಸ್ಟ್ ಒಂದ್ಸರಿ ಮತ್ತೊಂದ್ಸರಿ ಕೇಳ್ಕೊಡಿ. ಸೊ 0.3 ಒಳಗಡೆಗೆ 0.4 ಒಳಗಡೆ ಇತ್ತಂದ್ರೆ ಯಾವುದೇ ಕಾರಣಕ್ಕೂ ಸ್ಟೀಲನ್ನು ಹಾರ್ಡನಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. 0.4 ಇಂದ ಅಪ್ ಟು ಕೊನೆ ತನಕ ಏನಾಗುತ್ತೆ, 0.4 ಇಂದ 0.84 ತನಕ ಕಾರ್ಬನ್ ಕಂಟೆಂಟ್ ಹೆಚ್ಚಿಗೆ ಆದಂಗೆಲ್ಲ ಟೆಂಪರೇಚರ್ ಏನಾಗುತ್ತೆ ನೋಡಿ, ರಿಡ್ಯೂಸ್ ಆಗ್ತಾ ಇದೆ, ರಿಡ್ಯೂಸ್ ಆಗ್ತಾ ಇದೆ. ರೆಡ್ ಮಾರ್ಕ್ ತೋರಿಸುತ್ತಲ್ಲ, 0.84 ಇದು ಡಿಸ್ಟ್ರಾಯ್ಡ್ ಸ್ಟೀಲ್ ಅಂತ ಕರಿತೀವಿ ನಾವು. 0.84% ಆಫ್ ದ ಕಾರ್ಬನ್ ಕಂಟೆಂಟ್ ಇತ್ತು ಅಂದ್ರೆ ಇದು ಮೋಸ್ಟ್ ಕ್ರಿಟಿಕಲ್ ಪಾಯಿಂಟು. ಇಲ್ಲಿಂದ ಟೆಂಪರೇಚರ್ ಏನಾಗುತ್ತೆ, ಕಾನ್ಸ್ಟೆಂಟ್ ಇರುತ್ತೆ, ಯಾವುದೇ ಕಾರಣಕ್ಕೂ ಡೌನ್ ಆಗಲ್ಲ. ಕಾರ್ಬನ್ ಕಂಟೆಂಟ್ ಹೆಚ್ಚಿಗೆ ಆಗುತ್ತೆ, ಆದ್ರೆ ಟೆಂಪರೇಚರ್ ಮಾತ್ರ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಏನಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಾರ್ಡನಿಂಗ್ ಇಸ್ ಡಿಪೆಂಡ್ಸ್ ಅಪಾನ್, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾರ್ಡನಿಂಗ್ ಇಸ್ ಡಿಪೆಂಡ್ಸ್ ಅಪಾನ್ ಕಾರ್ಬನ್ ಕಂಟೆಂಟ್ ಇನ್ ದ ಸ್ಟೀಲ್. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಕಾರ್ಬನ್ ಕಂಟೆಂಟ್ ಮೇಲೆ ಈ ಹಾರ್ಡನಿಂಗ್ ಡಿಪೆಂಡ್ ಆಗಿರುತ್ತೆ. ಹೀಟಿಂಗ್ ರೇಟ್ ಅಂಡ್ ಟೈಮ್, ಮತ್ತೆ ಹೀಟಿಂಗ್ ಎಷ್ಟು ಫಾಸ್ಟ್ ಹೀಟ್ ಮಾಡ್ತೀವಿ, ಎಷ್ಟು ಟೈಮ್ ಹೀಟ್ ಮಾಡ್ತೀವಿ, ಅದರ ಮೇಲೆ ಹಾರ್ಡನಿಂಗ್ ಡಿಪೆಂಡ್ ಆಗಿರುತ್ತೆ. ಥರ್ಡ್ ಪಾಯಿಂಟ್, ಕ್ವಂಚಿಂಗ್ ಮೀಡಿಯಾ, ಆಯಿಲಲ್ಲಿ ಡಿಪ್ ಮಾಡ್ತೀವೋ, ವಾಟರಲ್ಲಿ ಡಿಪ್ ಮಾಡ್ತೀವೋ, ಏರಲ್ಲಿ ನಾವು ಅದನ್ನು ಬ್ಲಾಸ್ಟ್ ಏರ್ ಹಾಕ್ಬಿಟ್ಟು ಕೂಲ್ ಮಾಡ್ತೀವೋ, ಅಥವಾ ಬ್ರೈನಿ ಸೊಲ್ಯೂಷನ್ ಹಾಕ್ತೀವೋ, ಯಾವ ಮೀಡಿಯಮನ್ನು ಅದಲ್ಲಿ ಕೂಲ್ ಮಾಡ್ತೀವೋ ಅದರ ಮೇಲೆ ಈ ಹಾರ್ಡನಿಂಗ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಕೂಲಿಂಗ್ ರೇಟ್, ಎಷ್ಟೊತ್ತು ಕೂಲ್ ಮಾಡ್ತೀರಾ. ಸೊ ನೀವು ಸಡನ್ನಾಗಿ ಕೂಲ್ ಮಾಡ್ತೀರಾ, ಒಂದು 5-10 ನಿಮಿಷ ಆಗುತ್ತಾ ಕೂಲ್ ಮಾಡೋದಕ್ಕೆ, ಆ ಕೂಲಿಂಗ್ ರೇಟ್ ಅಂದರೆ ಕೂಲಿಂಗ್ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಒನ್, ಸೈಜ್ ಅಂಡ್ ಶೇಪ್ ಆಫ್ ದ ಜಾಬ್ ಮೇಲೆ, ಸ್ಟೀಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟರ ಮೇಲೂ ಹಾರ್ಡನಿಂಗ್ ಇಸ್ ಡಿಪೆಂಡ್ಸ್ ಅಪಾನ್ ಕಾರ್ಬನ್ ಕಂಟೆಂಟ್ ಇನ್ ದ ಸ್ಟೀಲ್, ಹೀಟಿಂಗ್ ರೇಟ್ ಅಂಡ್ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕ್ವಂಚಿಂಗ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೂಲಿಂಗ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಶೇಪ್ ಅಂಡ್ ಸೈಜ್ ಮೇಲೆ ಹಾರ್ಡನಿಂಗ್ ಡಿಪೆಂಡ್ ಆಗಿರುತ್ತೆ. ಓಕೆ, ಮತ್ತೊಂದು ಸರಿ ಕೇಳಿ. ಹಾರ್ಡನಿಂಗ್ ಇಸ್ ದ heat-treatment process in which the steel is heated above the upper critical temperature of 30 to 50 degrees centigrade. Soaking time is allowed, then cooled suddenly in a quenching media, we will get the hardening. The purpose of the hardening, it is very clear, to increase the hardness in the steel. Next, because of the hardness increasing, to harden steel for wear resistance. ಯಾವಾಗ ಸ್ಟೀಲ್ ಹಾರ್ಡ್ ಆಯಿತು ಅದು ವಿಯರ್ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗುತ್ತೆ. ಟು ಎನೇಬಲ್ ಇಟ್ ಟು ಕಟ್ ದ ಅದರ್ ಮೆಟಲ್ಸ್, ಇದಕ್ಕೆ ಬೇರೆ ಲೋಹಗಳನ್ನು ಕಟ್ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ತುಂಬಿದಂಗೆ ಆಗುತ್ತೆ. ದಿಸ್ ಒನ್ ಈಸ್ ಕಾಲ್ಡ್ ಆಸ್ ದ ಹಾರ್ಡನಿಂಗ್. ಓಕೆ, ನೆಕ್ಸ್ಟ್ goes to the another process in the heat treatment that is called as normalizing. ಸೊ ನಾರ್ಮಲೈಸಿಂಗ್ ಇದು ಭಾಳ ಇಂಪಾರ್ಟೆಂಟ್ ಪ್ರೊಸೆಸ್ ನೋಡಿ. ಬಿಫೋರ್ ಗೋಯಿಂಗ್ ಟು ದಿಸ್ ಒನ್, ಈ ನಾರ್ಮಲೈಸಿಂಗನ್ನು ಯಾವಾಗ ಮಾಡ್ತೀವಿ ಅಂತಂದರೆ, ಸೊ ನೀವು ಫೋರ್ಜಿಂಗ್ ಶಾಪಲ್ಲಿ ಹೋದಾಗ ಸ್ಮಿತ್ ಹತ್ರ ಹೋದಾಗ ನಿಮ್ಮ ಫ್ಲೋಸ್, ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರ್ತಾವೆ, ಅದು ಶಾರ್ಪ್ ಮಾಡೋಕ್ಕೆ ಕೊಟ್ಟಿರ್ತೀರ. ಫಸ್ಟು ಅದನ್ನು ಹೀಟ್ ಮಾಡಿಬಿಡ್ತಾನೆ. ಸೊ ಅಲ್ಲಿ ಫರ್ನೇಸ್ ಇರೋದಿಲ್ಲ, ಇಟ್ ಈಸ್ ನಾಟ್ ಎ ಫರ್ನೇಸ್. ಸಿಂಪಲ್ಲಾಗಿ ಬ್ಲೋ ಹೊಡಿತಾನೆ. ಒಂದು ಸರಿ ಹೆಚ್ಚಿಗೆ ಬ್ಲೋ ಹೊಡಿಬೋದು, ಒಂದು ಸರಿ ಕಡಿಮೆ ಬ್ಲೋ ಹೊಡಿಬೋದು. ಆಮೇಲೆ ಅವನು ಇಡ್ಲಿ ಅನ್ನೋದಕ್ಕೆ ಹಾಕ್ತಾನೆ, ಅದನ್ನು ಕೋಲನ್ನು ಹಾಕ್ತಾನೆ ಅಥವಾ ಇಡ್ಲಿ ಹಾಕ್ತಾನೆ. ಆ ಇಡ್ಲಿಯನ್ನು ಸಬ್ಸ್ಟೆಂಟ್ ಹಾಕ್ಬೋದು, ಅಥವಾ ಒಂದೊಂದು ಸರಿ ಏನು ಮಾಡ್ತಾನೆ, ಈ ಭತ್ತದ ತೌಡನ್ನು ನೀರಲ್ಲಿ ಕಲಿಸ್ಬಿಟ್ಟು ಅದ್ರ ಮೇಲೆ ಎಸಿತಾನೆ. ಆವಾಗ ವಾಟ್ರ್ ಅದರೊಳಗೆ ಮೆಟೀರಿಯಲ್ ಜೊತೆಗೆ ಕಾಂಟ್ಯಾಕ್ಟ್ ಆಗ್ಬೋದು. ಈ ಥರ ಒಂದು ಪರ್ಫೆಕ್ಟ್ ಪೊಸಿಷನ್ ಏನು, ಅದು ಪರ್ಫೆಕ್ಟಾಗಿ ಹೀಟನ್ನು ಏನು ಮಾಡೋದಿಲ್ಲ ಯಾವುದರಲ್ಲಿ, ಸ್ಮಿತ್ತಲ್ಲಿ. ಆವಾಗ ಆ ಥರ ಹೀಟ್ ಮಾಡಿದ್ದೆ ಏನು ಮಾಡ್ತಾನೆ, ಅಪ್ರಾಕ್ಸಿಮೇಟ್ ಅವನ ಸ್ಕಿಲ್ ಮೇಲೆ ಅದನ್ನು ತೊಗೊಳ್ತಾನೆ, ಹ್ಯಾಮರ್ ತೊಗೊಂಡು ಹೊಡಿತಾನೆ ಅದರ ಮೇಲೆ. ಶಾರ್ಪ್ ಆಗಬೇಕು ನೋಡಿ, ಪ್ಲಾಸ್ಟಿಕ್ ಸ್ಟೇಜಿಗೆ ಬಂದುಬಿಡುತ್ತೆ. ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ರೀಚ್ ಆದಮೇಲೆ ಏನಾಗುತ್ತೆ, ಅದನ್ನು ಪ್ಲಾಸ್ಟಿಕ್ ಸ್ಟೇಜಿಗೆ ಬಂದಾಗ ಹ್ಯಾಮರ್ ಮಾಡಿ ಅದನ್ನು ಶಾರ್ಪ್ ಮಾಡ್ತಾನೆ. ಈ ಥರ ಹ್ಯಾಮರ್ ಮಾಡಿದಾಗ ಅದಕ್ಕೆ ಹೀಟ್ಗಳು ಬೀಳ್ತವೆ. ಆವಾಗ ರೆಸಿಡಿಯಲ್ ಸ್ಟ್ರೆಸ್ಸಸ್ ಡೆವಲಪ್ ಆಗ್ತವೆ ಯಾವುದರಲ್ಲಿ, ಮೆಟಲಲ್ಲಿ. ಆಮೇಲೆ ಹೀಟ್ ಇದೆಯಲ್ಲ, ಅದು ಯೂನಿಫಾರ್ಮಿಟಿ ಆಫ್ ಹೀಟ್ ಇರೋದಿಲ್ಲ. ಸೊ ಯೂನಿಫಾರ್ಮಿಟಿ ಆಫ್ ಹೀಟ್ ಇರೋದಿಲ್ಲ, ರೆಸಿಡಿಯಲ್ ಸ್ಟ್ರೆಸ್ಸಸ್ ಡೆವಲಪ್ ಆಗಿರುತ್ತೆ. ಈ ಥರ ಹೊಡೆದು ಶಾರ್ಪ್ ಮಾಡಿದ ಮೇಲೆ ಆಮೇಲೆ ನಾವೆಲ್ಲಿಗೆ ಹೋಗಬೇಕು, ಅದರಲ್ಲಿ ಯೂನಿಫಾರ್ಮಿಟಿ ಆಗಿರ್ತಕ್ಕಂಥ ಸ್ಟ್ರೆಂತನ್ನು ತುಂಬಬೇಕಂದ್ರೆ ನಾವು ನಾರ್ಮಲೈಸಿಂಗನ್ನು ಮಾಡಬೇಕು. ಓಕೆನಾ, ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ನಾರ್ಮಲೈಸಿಂಗ್. ಸೊ ನೋಡಿ, ಲೋಡ್ಸ್ ನೋಡಿ, ಫೋರ್ಜಿಂಗ್ಗೆ ಮೆಟಲ್ ಹೀಟ್ ಮಾಡಿದ್ದಾನೆ, ಪದೇ ನಾನು ಹ್ಯಾಮರ್ ಮಾಡ್ತಾ ಇದ್ದಾನೆ, ರೆಸಿಡಿಯಲ್ ಸ್ಟ್ರೆಸ್ ಡೆವಲಪ್ ಆಗಿದೆ, ಹೊಡೆತ ತಿಂದಿದೆ ಕಬ್ಬಣ.
ಶಾರ್ಪ್ ಆಗಿದೆ. ಆಮೇಲೆ ಏನಾಗುತ್ತೆ, ಹೀಟು ಹಿಡಿತಾನೆ ಹೊಡಿತಾನೆ ಆ ಥರ ಆದಾಗ ಯೂನಿಫಾರ್ಮಿಟಿ ಆಫ್ ಹೀಟ್ ಇರೋದಿಲ್ಲ, ರೆಸಿಡಿಯಲ್ ಸ್ಟ್ರೆಸ್ಸಸ್ ಡೆವಲಪ್ ಆಗಿರುತ್ತೆ, ಬ್ರಿಟಲ್ನೆಸ್ ಡೆವಲಪ್ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಅದೆಲ್ಲದನ್ನು ಅವಾಯ್ಡ್ ಮಾಡಬೇಕು. ಯೂನಿಫಾರ್ಮ್ ಸ್ಟ್ರೆಸ್ಸನ್ನು ಅಂದರೆ ಯೂನಿಫಾರ್ಮ್ ಆಗಿ ಹೀಟ್ ಮಾಡಿ ಎಲ್ಲ ಯೂನಿಫಾರ್ಮಿಟಿ ಬರಬೇಕು. ಗ್ರೈನ್ ಸ್ಟ್ರಕ್ಚರ್ಸು ಪಕ್ಕ ಆಗಬೇಕು ಅಂದರೆ ನಾವು ಯಾವ್ದು ಮಾಡಬೇಕು, ನಾರ್ಮಲೈಸಿಂಗ್ ಮಾಡಬೇಕು. ಹಾಗಾದ್ರೆ ನಾರ್ಮಲೈಸಿಂಗ್ ಅನ್ನೋದೇನು? ನಾರ್ಮಲೈಸಿಂಗ್ ಈಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸಿ ಹಿಯರ್, ಇಟ್ ಈಸ್ ದ heat treatment process. Normalizing is the heat treatment process. ಇದು heat treatment ನ ಇನ್ನೊಂದು ಪ್ರಕ್ರಿಯೆ. ನೋಡಿ, in which ಮತ್ತೆ ಸೇಮ್ ಪ್ರೊಸೆಸ್, ಏನು ಸೇಮ್ ಡೆಫಿನೇಷನ್. in which steel is heated above the upper critical temperature of 30 to 50 degrees centigrade. See here, this is the lower critical temperature, 723 degrees centigrade is there. This one is called as the upper critical temperature. ನೋಡಿ ವಿಚಿತ್ರ ಹೇಗೆ ಅಂದರೆ, ಸೊ 0.84% ಇದ್ದರೆ 0.84% ಯಾವುದಿದ್ರೆ, ಸೊ ಕಾರ್ಬನ್ ಕಂಟೆಂಟ್ ಇದ್ದಾಗ ಈ 0.84% ಮಾತ್ರ ಈ ಯು ಸಿ ಡಿ, ದಟ್ ಈಸ್ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಯು ಸಿ ಟಿ, ಮತ್ತು ಇದು ಎಲ್ ಸಿ ಟಿ ಇವೆರಡು ಬಂದು ಒಂದೇ ಆಗ್ತವೆ. ಯಾವಾಗ ಹೇಳ್ರಿ, 0.84% ಕಾರ್ಬನ್ ಕಂಟೆಂಟ್ ಇದ್ದಾಗ ಸ್ಟೀಲಲ್ಲಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು ಲೋಯರ್ ಕ್ರಿಟಿಕಲ್ ಟೆಂಪರೇಚರು ಒಂದೇ ಇರ್ತತಿ. ಅರ್ಥ ಆಯ್ತಾ ನಿಮಗೆ? ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಮತ್ತು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಒಂದೇ ಇರುತ್ತೆ. ಯಾವಾಗ 0.84% ಆಫ್ ಕಾರ್ಬನ್ ಸ್ಟೀಲಲ್ಲಿ ಎರಡೂ ಅಟ್ಟೆ ಮೀಟ್ ಆಗ್ತವೆ ಒಂದೇ ಪಾಯಿಂಟಲ್ಲಿ. ಓಕೆನಾ? ಮತ್ತೆ 0.84 ಹೆಚ್ಚಿಗೆ ಆದಾಗ ನೋಡಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಓಡೋಗುತ್ತೆ ಮೇಲಕ್ಕೆ. ಕರೆಕ್ಟಾ? ಸೊ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಹಾಗೇ ಇರುತ್ತೆ. ಅಂದರೆ ಎಟಿಸ್ಟಾಯ್ಡ್ ಸ್ಟೀಲ್ ಅಂತ ಕರಿತೀವಿ. 0.84% ಕಾರ್ಬನ್ ಕಂಟೆಂಟ್ ಇದ್ರೆ ಅದನ್ನೇನಂತ ಕರೀತಾರೆ, ಎಟಿಸ್ಟಾಯ್ಡ್ ಸ್ಟೀಲ್ ಅಂತ ಕರೀತಾರೆ. ಆ ಸ್ಟೀಲ್ಗೆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಏನಾಗುತ್ತೆ, ಎರಡೂ ಒಂದೇ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ ನಮ್ಮದು ಮೇಲ್ಗಡೆ ಇದೆ, ದಟ್ ಈಸ್ ಕಾಲ್ಡ್ ಆಸ್ ದ ನಾರ್ಮಲೈಸಿಂಗ್ ಟೆಂಪರೇಚರ್. ಇದು ಮೆಟಲ್ ಇದು, ಬಟ್ ನಾವು ಈಗ ಏನು ಮಾಡ್ತಾ ಇದೀವಿ, ಪ್ರೊಸೆಸ್ಸು ನಾರ್ಮಲೈಸಿಂಗ್ ಪ್ರೊಸೆಸ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು 980,000 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದ್ದೀವಿ. ಎಷ್ಟಕ್ಕೆ ಹೀಟ್ ಮಾಡಿದ್ದೀವಿ? 1000 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದ್ದೀವಿ. ಸೊ ಹೀಟ್ ಮಾಡ್ತಾ ನೋಡಿ ಇಲ್ಲಿ ಏನಾಗಿದೆ ನೋಡಿ, ಟೆಂಪ್ರೇಚರ್ ಹೆಚ್ಚಿಗೆ ಆದಂಗೆ ಏನಾಗುತ್ತೆ, ಹೀಟ್ ಡೌನ್ ಆಗುತ್ತೆ, ಡೌನ್ ಆಗುತ್ತೆ. ಎಲ್ಲಿ ತನಕ? 0.84% ತನಕ ಮಾತ್ರ. ಆಮೇಲೆ ಟೆಂಪ್ರೇಚರ್ ಹೆಚ್ಚಿಗೆ ಆದಂಗೆ ಹೀಟನ್ನು ಹೆಚ್ಚಿಗೆ ಮಾಡಬೇಕು ನಾವು. ನೋಡಿ ಇಲ್ಲಿ ರೈಸ್ ಆಗ್ತಾ ಇದೆ, ಕಾಣಿಸುತ್ತಾ? ಇಲ್ಲಿ ರೈಸ್ ಆಗುತ್ತೆ. ಆದ್ರೆ ಹಾರ್ಡಿಂಗ್ನಲ್ಲಿ ಏನಾಗುತ್ತೆ, ಒಂದೇ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ. ಆದರೆ ನಾರ್ಮಲೈಸಿಂಗಲ್ಲಿ ಕಾರ್ಬನ್ ಕಂಟೆಂಟ್ ಹೆಚ್ಚಿಗೆ ಆದಂಗೆಲ್ಲ ಈ ಟೆಂಪ್ರೇಚರ್ನ ಏನು ಮಾಡಬೇಕು, ನಾರ್ಮಲೈಸಿಂಗ್ ಟೆಂಪ್ರೇಚರು ಸಹ ಹೆಚ್ಚಿಗೆ ಆಗುತ್ತೆ. ಇದು ಒಂಥರ ಯೂನಿಫಾರ್ಮಿಟಿ ಇದೆ. ನೋಡಿ ಯು ಸಿ ಟಿ ಹೇಗಿದೆ ನೋಡಿ, ಇಲ್ಲಿ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ಹೇಗಿದೋ ಅದಕ್ಕೆ ಪ್ಯಾರಲ್ ಆಗಿ ಮೂವ್ಮೆಂಟ್ ಆಗುತ್ತೆ. ಯಾವ್ದು ಹೇಳಿ? ನಾರ್ಮಲೈಸಿಂಗ್ ಟೆಂಪ್ರೇಚರು. ಓಕೆನಾ? ಸೊ ಆದರೆ ಎಟಿಸ್ಟಾಯ್ಡ್ ಸ್ಟೀಲಲ್ಲಿ ಮಾತ್ರ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರು, ಸೊ ಎಟಿಸ್ಟಾಯ್ಡ್ 0.84% ಇರ್ತಕ್ಕಂಥ ಸ್ಟೀಲಲ್ಲಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂಡ್ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಎರಡು ಏನಾಗಿರ್ತವೆ, ಒಂದೇ ಆಗಿರ್ತವೆ. ಯಾವುದು? ಅದೆಷ್ಟು? 723 ಡಿಗ್ರಿ ಸೆಂಟಿಗ್ರೇಡ್. ಇದನ್ನೇನಂತ ಕರೀತಾರೆ? ಎಟಿಸ್ಟಾಯ್ಡ್ ಸ್ಟೀಲ್ ಅಂತ ಕರೀತಾರೆ. ಎಟಿಸ್ಟಾಯ್ಡ್ ಸ್ಟೀಲ್ ಅಂತೇಳಿ ಕರಿತೀವಿ. ಯಾವುದನ್ನ? ಈ 0.84% ಇರ್ತಕ್ಕಂತಹ ಸ್ಟೀಲ್. ಇದಕ್ಕೆ ಈ ಕಡೆ ಇರ್ತಕ್ಕಂಥದ್ದನ್ನ ಆಸ್ಟೆನೇಟ್ ಅಂತ ಕರಿತೀವಿ. ಸೊ ಇದು ಬೇರೆ ಬೇರೆ ಹೆಸರು, ಸ್ಟ್ರಕ್ಚರ್ ಆಫ್ ಸ್ಟೀಲ್ಸ್ ಅಲ್ಲಿ ಹೇಳಿದೆ ನಿಮಗೆ. ಸೊ ಈಗ ಬನ್ನಿ, ನಾರ್ಮಲೈಸಿಂಗ್ ಇಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇನ್ ವಿಚ್ ದ ಸ್ಟೀಲ್ ಈಸ್ ಹೀಟೆಡ್ ಅಬೌವ್ ದ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಆಫ್ 30 to 50 ಡಿಗ್ರಿ ಸೆಂಟಿಗ್ರೇಡ್. ನೋಡಿ ಇದು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು. ಇದಕ್ಕಿಂತ ಮೇಲೆ ಹೀಟ್ ಮಾಡಬೇಕು. ಎಷ್ಟು ಹೀಟ್ ಮಾಡಬೇಕು? ಇದು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ 900 ಇತ್ತಂದ್ರೆ 950, ಅಥವಾ 950 ಇತ್ತು ಅಂದರೆ 950ರಿಂದ 1000 ಡಿಗ್ರಿ ಟೆಂಪರೇಚರ್ಗೆ ಹೀಟ್ ಮಾಡಬೇಕು. ನೋಡಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಇಲ್ಲಿ ಹೋಗಿದೆ, ಆದರೆ ನಾರ್ಮಲೈಸಿಂಗ್ ಟೆಂಪರೇಚರ್ ಇಲ್ಲಿ ಬರ್ತಾ ಇದೆ. ಕಾಣಿಸುತ್ತಾ ನಿಮಗೆ? ನೋಡಿ ಇಲ್ಲಿ ನೋಡಿ. ಸೊ ಇದು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್. ಇದಕ್ಕಿಂತ 30ರಿಂದ 50 ಡಿಗ್ರಿ ಟೆಂಪರೇಚರ್ ಹೆಚ್ಚಿಗೆ ಮಾಡಬೇಕು ಎಲ್ಲ ಕಡೆಗೂ. ಯಾವುದರಲ್ಲಿ? ನಾರ್ಮಲೈಸಿಂಗಲ್ಲಿ. ಯಾವುದರಲ್ಲಿ? ನಾರ್ಮಲೈಸಿಂಗಲ್ಲಿ. ಸೊ ನೋಡಿ, ಇದು ನಾರ್ಮಲೈಸಿಂಗ್ ಇಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇನ್ ವಿಚ್ ದ ಸ್ಟೀಲ್ ಈಸ್ ಹೀಟೆಡ್ ಅಬೌವ್ ದ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಆಫ್ 30 to 50 ಡಿಗ್ರಿ ಸೆಂಟಿಗ್ರೇಡ್. Soaking time is allowed. Here also you can allow the soaking time. Then, ಇದು ಬಹಳ important. It is cooled down freely in the air. It is cooled down freely in the air. ಅಂದರೆ ಗಾಳಿಗೆ ಎಸೆಯಾಗಿಲ್ಲ. ಯಾವ ಥರ ಗಾಳಿ ಇರಬೇಕಂದ್ರೆ ಗಾಳಿಯಲ್ಲಿ
ತೇವಾಂಶ ಇರಬಹುದು, ವೆಟ್ ಕಂಡೀಷನ್ ಇರಬಾರ್ದು, ಡ್ರೈ ಏರ್ ಇರಬೇಕು. ಅದಕ್ಕೆ ಏನು ಮಾಡ್ತಾರೆ, ಕುಲುಮೆನಲ್ಲಿ ಆ್ಯಶ್ ಇರುತ್ತೆ, ಒಂದು ಬೂದೆ ಇರುತ್ತಲ್ಲ, ಬೂದೆ ಗುಡ್ಡೆ ಇರುತ್ತೆ, ಅದ್ರ ಒಳಗಡೆ ಇದನ್ನು ಸಿಕ್ಸ್ಬಿಡ್ತಾರೆ. ಫಸ್ಟ್ ನೋಡಿ ಕುಲುಮೆ ಮಾಡ್ತಾನೆ, ಕುಲುಮೆನಲ್ಲಿ ಮೆಟಲನ್ನು ಹೀಟ್ ಮಾಡ್ತಾನೆ, ಶಾರ್ಪ್ ಮಾಡ್ತಾನೆ, ಶಾರ್ಪ್ ಮಾಡಿದ ನಂತರ ಫೈನಲ್ ಟಚಪ್ ಕೊಡ್ತಾನೆ ಅವನು ಸ್ಮಾಲ್ ಹ್ಯಾಮರಲ್ಲಿ. ಸೊ ಅದೇ ಸ್ಲಡ್ ಜಾಮಲ್ಲೇ ಚಿಕ್ಕದ ಹ್ಯಾಮರಲ್ಲಿ ಏನು ಮಾಡ್ತಾನೆ, ಸೊ 1 LBದು 2 LB ಹ್ಯಾಮರಲ್ಲಿ ಅವನು ಮತ್ತೆ ಟಚಪ್ ಕೊಡ್ತಾನೆ, ಫಿನಿಶ್ ಮಾಡ್ತಾನೆ. ಫಿನಿಶ್ ಆದಮೇಲೆ ವಾಟ್ರಲ್ಲಿ ಟಿಪ್ ಮಾಡಿಬಿಟ್ಟು ಕೊಡೋದಿಲ್ಲ, ಮತ್ತೆ ಒಂದ್ಸರಿ ಏನು ಮಾಡ್ತಾನೆ, ಹೀಟ್ ಮಾಡ್ತಾನೆ. ಹೀಟ್ ಮಾಡಿ ಬೂದಿ ಇರುತ್ತೆ ನೋಡಿ, ಆ ಬೂದಿ ಒಳಗಡೆ ಅದನ್ನು ತುರುಕ್ಬಿಡ್ತಾನೆ. 1 ತಾಸು 2 ತಾಸು ಆದಮೇಲೆ ಅದು ಏನಾಗುತ್ತೆ, ಆರ್ಬಿಡುತ್ತೆ. ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಟೆಂಪ್ರೇಚರು, ಸೊ ಇದರಲ್ಲಿರ್ತಕ್ಕಂಥ ಟೆಂಪ್ರೇಚರನ್ನು ಹೀಟನ್ನು ಹೀರ್ಕೊಂಡ್ಬಿಡುತ್ತೆ ವಾತಾವರಣ. ಆವಾಗ ಆ್ಯಶಲ್ಲಿಟ್ಟಾಗ, ಬೂದಿನಲ್ಲಿಟ್ಟಾಗ ಅಲ್ಲಿ ಯಾವುದೇ ಏರ್ ಕಾಂಟ್ಯಾಕ್ಟು ಬರೋದಿಲ್ಲ. ಸೊ ಹಾಗಾಗಿ ಮೆಟಲ್ಗೆ ಏನು ಎಫೆಕ್ಟು ಆಗುವುದಿಲ್ಲ. ನೋಡಿ, ನಾರ್ಮಲೈಸಿಂಗ್ ಈಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇನ್ ವಿಚ್ ದ ಸ್ಟೀಲ್ ಈಸ್ ಹೀಟೆಡ್ ಅಬೌವ್ ದ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಆಫ್ 30 to 50 degrees centigrade. Soaking time is allowed. Then cooled freely. It is allowed to cool down freely in the air without any wet air contact. ಅಥವಾ ತೇವಾಂಶ ಇರ್ತಕ್ಕಂಥ ಗಾಳಿಯಲ್ಲಿ ಕೂಲ್ ಮಾಡಬಾರ್ದು, ಡ್ರೈ ಏರಲ್ಲಿ ಇದನ್ನ ಕೂಲ್ ಮಾಡಬೇಕು. ವಾಟ್ ಇಸ್ ದ ಪರ್ಪಸ್ ಆಫ್ ದ ನಾರ್ಮಲೈಸಿಂಗ್? ಯಾಕೆ ಮಾಡಬೇಕು ನಾರ್ಮಲೈಸಿಂಗ್? ಟು ರಿಫೈನ್ ದ ಗ್ರೈನ್ ಸ್ಟ್ರಕ್ಚರ್ ಆಫ್ ದ ಸ್ಟೀಲ್. ಸೊ ಗ್ರೈನ್ ಸ್ಟ್ರಕ್ಚರ್ ನಾವು ಪದೇ ಹ್ಯಾಮರ್ ಮಾಡಿದಾಗ ಗ್ರೈನ್ ಸ್ಟ್ರಕ್ಚರು ಯೂನಿಫಾರ್ಮಿಟಿಯಾಗಿ ಹೀಟ್ ಇಲ್ಲದೆ ಇದ್ದಾಗ, ಆ ಯೂನಿಫಾರ್ಮಿಟಿ ಹೀಟ್ ಮಾಡಿದಾಗ ಗ್ರೈನ್ ಸ್ಟ್ರಕ್ಚರ್ ಏನಾಗುತ್ತೆ, ರಿಫೈನ್ ಆಗುತ್ತೆ. ಸೊ ಟು ರೆಡ್ಯೂಸ್ ದ ಇಂಟರ್ನಲ್ ಸ್ಟ್ರೆಸಸ್. ಸೊ ಯಾವಾಗ ನಾವು ಹ್ಯಾಮರ್ ಮಾಡ್ತೀವೋ ಅಲ್ಲಿ ರೆಸಿಡಿಯಲ್ ಸ್ಟ್ರೆಸಸ್ ಡೆವಲಪ್ ಆಗಿರುತ್ತೆ. ಆ ಸ್ಟ್ರೆಸಸ್ಸನ್ನು ಹೊರಗಡೆ ಹಾಕಬೇಕು ಅಂದರೆ ನಾವು ನಾರ್ಮಲೈಸಿಂಗನ್ನು ಮಾಡಬೇಕು. ಟು ಇಂಪ್ರೂವ್ ದ ಟೆನ್ಸೈಲ್ ಸ್ಟ್ರೆಂತ್. ಯಾವಾಗ ನಾವು ರೀಹೀಟ್ ಮಾಡಿ ವಾತಾವರಣದಲ್ಲಿ ಕೂಲ್ ಮಾಡಿದ್ವೋ, ಅಥವಾ ವಿತೌಟ್ ಏರ್ ಡ್ರೈ ಏರ್ ಕಾಂಟ್ಯಾಕ್ಟಲ್ಲಿ ಕೂಲ್ ಮಾಡಿದ್ವೋ, ಅಥವಾ ವಿತೌಟ್ ವೆಟ್ ಏರ್ ಕಾಂಟ್ಯಾಕ್ಟಲ್ಲಿ ಕೂಲ್ ಮಾಡಿದ್ವೋ, ಆಟೋಮೆಟಿಕಲಿ ಟಫ್ನೆಸ್ ವಿಲ್ ಬಿ ಇನ್ಕ್ರೀಸ್, ಟೆನ್ಸೈಲ್ ಸ್ಟ್ರೆಂತ್ ವಿಲ್ ಬಿ ಇನ್ಕ್ರೀಸ್, ಟಫ್ನೆಸ್ ವಿಲ್ ಬಿ ಇನ್ಕ್ರೀಸ್, ಡಕ್ಟಿಲಿಟಿ ಕ್ಯಾನ್ ಬಿ ಇಂಪ್ರೂವ್. ಟು ಇಂಪ್ರೂವ್ ದ, ಯಾವಾಗ ಟೆನ್ಸೈಲ್ ಸ್ಟ್ರೆಂತ್ ಹೆಚ್ಚಿಗೆ ಆಯಿತೋ ಆವಾಗ ಮಿಷಿನಬಿಲಿಟಿ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಮಿಷಿನಬಿಲಿಟಿ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್ ದ ನಾರ್ಮಲೈಸಿಂಗ್. ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ದ ಕಾರ್ಬನ್, 0.1, 0.2, 0.3 about the x-axis. About the y-axis, here is the horizon O, this is the y-axis, this is one is called as the x-axis. So here is the 500, so that means 1 centimeter is equal to 100 degrees centigrade. Here 1 centimeter is equal to 0.1% of the carbon. So 500, 600, 700, 800, 900, 1000, 1100. So 723, this is the 723 degrees centigrade is that, this is the lower critical temperature. The upper critical temperature is showing here. See, it comes like this. At the point of 84% of the carbon, both upper critical temperature and the lower critical temperature will be meet at the same point, about 723 degree centigrade. This normalizing is the heat treatment process in which the steel is heated above the upper critical temperature of 30 to 50. ನೋಡಿ, ಇಲ್ಲಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ರೇಂಜ್ ಇಲ್ಲಿದೆ, ಅದಕ್ಕಿಂತ 30 ರಿಂದ 50 ಡಿಗ್ರಿ ಟೆಂಪರೇಚರ್ ಅನ್ನ ಹೆಚ್ಚಿಗೆ ಮಾಡಬೇಕು. ಇದನ್ನ ಹೆಂಗೆ ಡಿಸೈಡ್ ಮಾಡ್ತಾರೆ ಮತ್ತೆ ಹೇಳಿದೀನಿ. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಕ್ಯಾನ್ ಬಿ ಡಿಸೈಡೆಡ್ ಬೈ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸ್ಟೀಲ್ and carbon content in the steel, shape and size of the steel, and ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಿಂತ 30 ರಿಂದ 50 ಡಿಗ್ರಿ ಟೆಂಪರೇಚರ್ ಹೆಚ್ಚಿಗೆ ಹೀಟ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಸೋಕಿಂಗ್ ಟೈಮ್ ಬಿಡಬೇಕು. ಸೋಕಿಂಗ್ ಟೈಮ್ ಈಸ್ ಅಲೌಡ್. ದೆನ್ ಕೂಲ್ಡ್, ಅಥವಾ ಇಟ್ ಈಸ್ ಅಲೌಡ್ ಟು ಕೂಲ್ ಫ್ರೀಲಿ, ಕೂಲ್ ಡೌನ್ ಫ್ರೀಲಿ ಇನ್ ದ ಏರ್. ದ ಪರ್ಪಸ್ ಆಫ್ ದ ಅನಿಲಿಂಗ್ ಈಸ್ ಟು ರಿಫೈನ್ ದ ಗ್ರೈನ್ ಸ್ಟ್ರಕ್ಚರ್, ಟು ರಿಡ್ಯೂಸ್ ದ ಇಂಟರ್ನಲ್ ಸ್ಟ್ರೆಸಸ್. ಇದು ಮೋಸ್ಟ್ ಇಂಪಾರ್ಟೆಂಟ್, to reduce the internal stresses. Especially normalizing is done only for reduce the internal stresses. So grain structure also improves. Annealing, especially for the grain structure, refine of the grain structure, we will go for the annealing to reduce. So to reduce the internal stresses, to reduce the residual stresses, to remove the residual stresses, we can use for the normalizing, to improve the tensile strength, to improve the machinability. This is about normalizing. Next we will go for the tempering.